ಒಂದೂರಲ್ಲಿ ಒಬ್ಬ ರಾಜನಿದ್ದ. ಆ ರಾಜನಿಗೆ ಕ್ಷೌರ ಮಾಡುವುದಕ್ಕಾಗಿ ದಿನವೂ ಒಬ್ಬ ಕ್ಷೌರಿಕನು ಬರುತ್ತಿದ್ದನು. ಒಮ್ಮೆ ಆ ಕ್ಷೌರಿಕನು ಆ ರಾಜನಿಗೆ ಕ್ಷೌರ ಮಾಡುತ್ತಿದ್ದಾಗ ರಾಜನು ಅವನೊಂದಿಗೆ, ನೀನು ಸಾಮಾನ್ಯ ಜನರೊಂದಿಗೆ ಬೆರೆಯುತ್ತೀಯಲ್ಲವೇ? ನಮ್ಮ ರಾಜ್ಯದಲ್ಲಿ ಜನರ ಸ್ಥಿತಿಗತಿಗಳು ಹೇಗಿರುತ್ತವೆಂಬುದು ನಿನಗೆ ತಿಳಿದೇ ಇರುತ್ತದೆ ಅಲ್ಲವೇ? ಈಗ ಹೇಳು, ನಮ್ಮ ಜನರ ಸ್ಥಿತಿಗತಿಗಳು ಹೇಗಿವೆ ಎಂದು ಕೇಳಿದರು. ಅದಕ್ಕೆ ಆ ಕ್ಷೌರಿಕನು, ಮಹಾರಾಜ, ನಿಮ್ಮ ರಾಜ್ಯಭಾರದಲ್ಲಿ ಜನರಿಗೆ ಕುಂದುಕೊರತೆಗಳೇನಾದರೂ ಇರುವುದುಂಟೆ? ಒಬ್ಬೊಬ್ಬರ ಹತ್ತಿರವೂ ಕಡೇ ಪಕ್ಷ ಒಂದು ನಿಂಬೆಕಾಯಿ ಗಾತ್ರದಷ್ಟಾದರೂ ಬಂಗಾರವಿದೆ ಎಂದರೆ ಅದು ನಮ್ಮ ಜನರ ಎಷ್ಟು ಸಂತೋಷದಿಂದಿರುವರೆಂದು ತೋರಿಸುತ್ತದೆ ಅಲ್ಲವೇ ಎಂದರು. 10 ದಿನಗಳ ನಂತರ ಮತ್ತೆ ಆ ರಾಜನಿಗೆ ಕ್ಷೌರಿಕನೊಂದಿಗೆ ತನ್ನ ನಾಡಿನ ಜನರ ಸ್ಥಿತಿಗಳು ಹೇಗಿವೆ ಎಂದು ಕೇಳಿದರು. ಆಗಲೂ ಸಹ ಆ ಕ್ಷೌರಿಕನು ಮೊದಲು ಹೇಳಿದಂತೆಯೇ, ನಮ್ಮ ರಾಜ್ಯದಲ್ಲಿ ಒಬ್ಬೊಬ್ಬರ ಬಳಿಯೂ ಕಡಿಮೆ ಎಂದರೆ ಒಂದು ನಿಂಬೆಕಾಯಿ ಗಾತ್ರದಷ್ಟಾದರೂ ಬಂಗಾರವಿರುತ್ತದೆ. ಆದ್ದರಿಂದ ಈ ರಾಜ್ಯದ ಜನರು ಸುಭಿಕ್ಷದಿಂದಲೂ ಸಂತೋಷದಿಂದಲೂ ಇರುವರು ಎಂದನು. ಹೀಗೆ 2-3 ಬಾರಿ ಕೇಳಿದಾಗಲೂ ಸಹ ಆ ಕ್ಷೌರಿಕನಿಂದ ನಿಂಬೆಕಾಯಿ ಗಾತ್ರದ ಬಂಗಾರವಿದೆ ಎಂಬ ಉತ್ತರವೇ ಬರುತ್ತಿತ್ತು. ಈ ರೀತಿ ಅವನು ಒಂದೇ ತರಹದ ಉತ್ತರವನ್ನು ಕೊಡುತ್ತಿರುವುದರಿಂದ ಉದ್ದೇಶವೇನೆಂದು ರಾಜರಿಗೆ ತಿಳಿಯಲಾಗಲಿಲ್ಲ. ಆದ್ದರಿಂದ ಅವರು ತಮ್ಮ ಮುಖ್ಯಮಂತ್ರಿಗಳಾದ ಅವರನ್ನು ಕರೆಸಿ ಆ ಕ್ಷೌರಿಕನ ಮಾತಿನ ಅರ್ಥವೇನು ಎಂದು ಕೇಳಿದರು. ಅದಕ್ಕೆ ಮುಖ್ಯಮಂತ್ರಿಯವರಾದ ಬಸವೇಶ್ವರರು, ಮಹಾರಾಜ, ನನಗೆ 1-2 ದಿನಗಳ ಕಾಲಾವಕಾಶ ಕೊಡಿರಿ. ಆ ಕ್ಷೌರಿಕನ ಮಾತುಗಳಿಗೆ ಕಾರಣವೇನೆಂದು ಕಂಡುಹಿಡಿದು ತಮಗೆ ತಿಳಿಸುತ್ತೇನೆ ಎಂದರು. ಮರುದಿನ ಆ ಕ್ಷೌರಿಕನು ಅರಮನೆಗೆ ಬಂದಾಗ ಬಸವಣ್ಣನವರು ಅವನಿಗೆ ತಿಳಿಯದಂತೆ ಅವನ ಕ್ಷೌರ ಪೆಟ್ಟಿಗೆಯನ್ನು ತೆರೆದು ಪರೀಕ್ಷಿಸಿದರು. ಅದರಲ್ಲಿ 1 ನಿಂಬೆಹಣ್ಣಿನ ಗಾತ್ರದ ಬಂಗಾರವಿದ್ದಿತು. ಆಗ ಬಸವಣ್ಣನವರು ಆ ಕ್ಷೌರಿಕನಿಗೆ ತಿಳಿಯದಂತೆ ಆ ಬಂಗಾರವನ್ನು ಎತ್ತಿಕೊಂಡು ಬಿಟ್ಟರು. ಅದನ್ನು ಆ ಕ್ಷೌರಿಕನು ಗಮನಿಸಲಿಲ್ಲ. ನಂತರ ಮನೆಗೆ ತೆರಳಿದ ಆ ಕ್ಷೌರಿಕನು ಮಾರನೆಯ ದಿನ ಅರಮನೆಗೆ ಹೊರಡುವಾಗ ತನ್ನ ಕ್ಷೌರ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗಲಷ್ಟೇ ಅವನಿಗೆ ತನ್ನ ನಿಂಬೆಹಣ್ಣಿನ ಗಾತ್ರದ ಬಂಗಾರವು ಕಾಣೆಯಾಗಿರುವುದು ತಿಳಿದು ದುಃಖಿಸಿದನು. ನಂತರ ಅರಮನೆಗೆ ಹೋಗಿ ತನ್ನ ಕೆಲಸ ಪ್ರಾರಂಭಿಸಿದನು. ಆಗ ಆ ರಾಜನ ಆ ಕ್ಷೌರಿಕನ ಮುಖವು ದುಃಖತಪ್ತವಾಗಿರುವುದನ್ನು ಕಂಡು ಏನೋ ಅವನ ಜೀವನದಲ್ಲಿ ಸಂಭವಿಸಲಾರದ ಘಟನೆಯೊಂದು ಜರುಗಿದೆ ಎಂದುಕೊಂಡನು. ಅವನು ಕ್ಷೌರ ಮಾಡುತ್ತಿದ್ದಾಗ, ಈಗ ಪ್ರಜೆಗಳು ಹೇಗಿರುವರು, ಏನಾದರೂ ವಿಶೇಷ ಉಂಟೆ ಎಂದು ವಿಚಾರಿಸಿದರು. ಅದಕ್ಕೆ ಆ ಕ್ಷೌರಿಕನು, ಮಹಾರಾಜ, ಅದನ್ನೇನು ಕೇಳುತ್ತೀರಿ? ಜನರು ಕಡು ಸಂಕಟವನ್ನು ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಇದ್ದ ನಿಂಬೆಹಣ್ಣಿನ ಗಾತ್ರದ ಬಂಗಾರವನ್ನು ಸಹ ಕಳೆದುಕೊಂಡು ಬಿಟ್ಟರೆ ಜನರು ಹೇಗೆ ತಾನೇ ಸಂತೋಷದಿಂದಿರಲು ಸಾಧ್ಯ ಎಂದನು. ಅದಾದ ನಂತರ ಆ ರಾಜರು ಬಸವಣ್ಣನವರನ್ನು ಕರೆಸಿ ಆ ಕ್ಷೌರಿಕನ ಮಾತಿನಲ್ಲೂ ಉತ್ತರದಲ್ಲೂ ಕಾಣುವ ಈ ಬದಲಾವಣೆಗೆ ಕಾರಣವೇನು ಎಂದು ಕೇಳಲು ಬಸವೇಶ್ವರರು ಅಂದರೆ ಆ ಮಂತ್ರಿಗಳು ಹೇಳ್ತಾರೆ, ಇನ್ನೂ 1-2 ದಿನಗಳು ಆ ಕ್ಷೌರಿಕನ ನಡತೆಯನ್ನು ಗಮನಿಸಿರಿ, ನಂತರ ಎಲ್ಲ ವಿಷಯವನ್ನು ವಿವರವಾಗಿ ತಿಳಿಸುತ್ತೇನೆ ಎಂದರು. ಮರುದಿನ ಆ ಕ್ಷೌರಿಕನು ಅರಮನೆಗೆ ಬಂದಾಗ ಬಸವೇಶ್ವರರು ಅವನಿಗೆ ಕಾಣದಂತೆ ಅವನ ಕ್ಷೌರ ಪೆಟ್ಟಿಗೆಯಲ್ಲಿ ಅವನಿಟ್ಟಿದ್ದ ನಿಂಬೆಹಣ್ಣಿನ ಗಾತ್ರಕ್ಕಿಂತ ದೊಡ್ಡದಾದ ಬಂಗಾರದ ಗಟ್ಟಿಯನ್ನು ಇಟ್ಟುಬಿಟ್ಟರು. ಮರುದಿನ ಎಂದಿನಂತೆ ಅರಮನೆಗೆ ಹೊರಡಲು ಸಿದ್ಧನಾದ ಆ ಕ್ಷೌರಿಕ ತನ್ನ ಕ್ಷೌರ ಪೆಟ್ಟಿಗೆಯನ್ನು ತೆರೆದು ನೋಡಿ ಬಹಳ ಆನಂದದಿಂದ ಅರಮನೆಗೆ ಹೊರಟನು. ಅವನ ಸಂತೋಷಗೊಂಡ ದುಃಖವನ್ನು ನೋಡಿದ ರಾಜರು ಸಹ ಎಂದಿನಂತೆ, ಏನಪ್ಪ, ನಮ್ಮ ರಾಜ್ಯವು ಹೇಗಿರುವುದು, ಜನರು ಹೇಗಿದ್ದಾರೆ, ಜನರ ಮನಸ್ಥಿತಿಯಲ್ಲಿ ಏನಾದರೂ ಬದಲಾವಣೆಗಳುಂಟೆ ಎಂದು ಕೇಳಿದರು. ಅದಕ್ಕೆ ಆ ಕ್ಷೌರಿಕನು, ಮಹಾರಾಜ, ಜನರಲ್ಲಿ ಬದಲಾವಣೆ ಎಂದರೆ ಸಾಮಾನ್ಯವಾದ ಬದಲಾವಣೆಯಲ್ಲ, ಅದರಲ್ಲಿ ಮಹತ್ತರವಾದ ಬದಲಾವಣೆಯೇ ಆಗಿದೆ. ಹಿಂದೆಂದೂ ಕಾಣದಂತಹ ಸುಖ ಸಂತೋಷಗಳನ್ನು ಜನರು ಅನುಭವಿಸುತ್ತಿದ್ದಾರೆ. ಒಬ್ಬೊಬ್ಬರ ಹತ್ತಿರವೂ ಈಗ 1 ಮಾವಿನ ಹಣ್ಣಿನ ಗಾತ್ರದ ಬಂಗಾರವಿರುವಾಗ ಸಂತೋಷಕ್ಕೂ ಸುಖಕ್ಕೂ ಬರುವುಂಟೆ ಎಂದನು. ಕೂಡಲೇ ರಾಜರ ಕೊಠಡಿಯಿಂದ ಹೊರಗೆ ಬಂದ ಬಸವೇಶ್ವರರು ಆ ಕ್ಷೌರಿಕನ ಪೆಟ್ಟಿಗೆಯನ್ನು ತೆರೆದು ಅದರಲ್ಲಿರಿಸಿದ್ದ ಮಾವಿನ ಹಣ್ಣಿನ ಗಾತ್ರದ ಬಂಗಾರದ ಗಟ್ಟಿಯನ್ನು ರಾಜರಿಗೆ ತೋರಿಸಿ ಎಲ್ಲ ವಿಷಯಗಳನ್ನು ವಿವರವಾಗಿ ತಿಳಿಸಿದರು. ಬಸವೇಶ್ವರರು, ಮಹಾರಾಜ, ಪ್ರಪಂಚದಲ್ಲಿ ಮನುಷ್ಯರನ್ನು ತಮ್ಮ ಸ್ವಭಾವಗಳಿಗೆ ತಕ್ಕಂತೆ ಈ ಪ್ರಪಂಚವನ್ನು ಅದರಲ್ಲಿರುವ ಜನರನ್ನು ಕಾಣುತ್ತಾರೆ. ಸುಖ ಸಂತೋಷದಿಂದ ಜೀವಿಸುವ ಜನರು ಈ ಪ್ರಪಂಚವೇ ಸುಖ ಸಂತೋಷದಿಂದಿದೆ ಎಂದು ಭಾವಿಸುತ್ತಾರೆ.
ಅದೇ ರೀತಿ ದುಃಖ ದಮ್ಮಾನಗಳಿಂದ ಬಾಳುವ ಜನರು ಇಡೀ ಪ್ರಪಂಚವೇ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದೆ ಎಂದು ಭಾವಿಸುತ್ತಾರೆ. ಇದು ಇಡೀ ಪ್ರಪಂಚದಲ್ಲಿರುವ ಜನರ ಮನೋಭಾವನೆ. ಇದಕ್ಕೆ ನಮ್ಮ ಕ್ಷೌರಿಕನು ಹೊರತಾಗಿಲ್ಲ ಎಂಬುದು ನಿಮಗೆ ಈಗ ತಿಳಿಯಿತಷ್ಟೇ ಎಂದು ಹೇಳಿದರು. ಇದನ್ನು ಕೇಳಿದ ರಾಜರು ಬಸವೇಶ್ವರರು ತಿಳಿಸಿದ ಈ ವಿಷಯವನ್ನು ಮೆಚ್ಚಿ ಬಹಳ ಸಂತೋಷಿಸಿದರು. ನಂತರ ರಾಜರು ಆ ಕ್ಷೌರಿಕನ ತಾನು ಮೊದಲಿಗೆ ಇರಿಸಿಕೊಂಡಿದ್ದ ನಿಂಬೆಹಣ್ಣಿನ ಗಾತ್ರದ ಬಂಗಾರದ ಗಟ್ಟಿಯನ್ನು ಅವನಿಗೆ ಹಿಂದಿರುಗಿಸಿಕೊಟ್ಟು ಅದರೊಂದಿಗೆ ಬಸವಣ್ಣನವರು ಪರಿಶೋಧನೆಗಾಗಿ ಬಳಸಿದ್ದ ಮಾವಿನ ಹಣ್ಣಿನ ಗಾತ್ರದ ಬಂಗಾರದ ಗಟ್ಟಿಯನ್ನು ಮತ್ತಷ್ಟು ಹೊನ್ನುಗಳನ್ನು ಅವನಿಗೆ ಕೊಟ್ಟು ಸಂತೋಷದಿಂದ ಅವನನ್ನು ತೃಪ್ತಿಗೊಳಿಸಿ ಕಳುಹಿಸಿಕೊಟ್ಟರು. ರಾಜನಿಗೆ ನಮಸ್ಕರಿಸಿ ಹೊರಟ ಆ ಕ್ಷೌರಿಕನು, ಮಹಾರಾಜರೇ, ಪ್ರಪಂಚದಲ್ಲಿ ಜನರು ತಮಗೆ ಬೇಕಾದ ವಸ್ತುಗಳನ್ನು ಪುರಸ್ಕಾರವಾಗಿ ಪಡೆದು ಬಹಳ ಉತ್ತಮ ಸ್ಥಿತಿಯಲ್ಲಿದ್ದಾರೆ ಎಂದನು. ಈ ರಾಜ ಕ್ಷೌರಿಕ ಮಂತ್ರಿಯ ಒಂದು ಏನು ವಿಶೇಷತೆಯನ್ನು ಕೊಡುತ್ತಿದೆ ಅಂತ ಅಂದರೆ, ಇಲ್ಲಿ ಆ ಕ್ಷೌರಿಕ ತನ್ನ ಹತ್ರ ಆ ಬಂಗಾರದ ನಿಂಬೆಹಣ್ಣಿನ ಗಾತ್ರದ ಬಂಗಾರವಿದ್ದಾಗ ಇಡೀ ಜಗತ್ತಿನಲ್ಲಿ ಅಥವಾ ಇಡೀ ಆ ರಾಜ್ಯದಲ್ಲಿ ಎಲ್ಲರ ಹತ್ರನೂ ಅದು ಇದೆ, ಬಂಗಾರದ ಗಟ್ಟಿ ಇದೆ ಅಂತ ರಾಜರಿಗೆ ಹೇಳ್ತಾರೆ. ಅದೇ ತನ್ನ ಹತ್ರ ಇಲ್ಲದೇ ಇದ್ದಾಗ ಆ ಮಂತ್ರಿ ತೆಗೆದುಕೊಂಡಾಗ ಇಲ್ಲಿ ಈ ರಾಜ್ಯದಲ್ಲಿ ಯಾರ ಹತ್ರನೂ ಇಲ್ಲ ಆ ಸಂತೋಷ, ಬರೀ ದುಃಖದಿಂದ ಇದ್ದಾರೆ ಅಂತ ಈ ಒಂದು ವಿಷಯದಲ್ಲಿ ತಿಳಿದು ಬರುತ್ತೆ. ಮತ್ತೇನಾದರೂ ಇದರಲ್ಲಿ ವಿಶೇಷತೆ ತಿಳಿದು ಬಂದರೆ ನೀವು ತಿಳಿಸಿ.